ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಕೊನೆಯ ಸುದ್ದಿ ಏನಿದೆ ಹಾಗಾದ್ರೆ ಸುದ್ದಿ 5 ಏನು ಹಾಗಾದ್ರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬೆಂಗಳೂರಿನ ವಿಚಾರವನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಡೇಂಜರ್ ಬ್ರಿಡ್ಜ್. ಸೊ ಇದೇನು ಹೊಸದೇನಲ್ಲ, ಸಾಕಷ್ಟು ಬ್ರಿಡ್ಜ್ಗಳು ಕೂಡ ಶಿಥಿಲಾವಸ್ಥೆಗೆ ತಲುಪಿವೆ ಅಂತ ಹೇಳಿ ಸಾಕಷ್ಟು ಸಂದರ್ಭಗಳಲ್ಲಿ ವರದಿ ಮಾಡಿದ್ರು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ ಅಂತ ಕೂಡ ಅನ್ಸುತ್ತೆ. ನೋಡಿ, ಈಗ ಸದ್ಯಕ್ಕೆ ಒಂದು ರೈಲ್ವೆ ಬ್ರಿಡ್ಜ್ ನ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ತೋರಿಸ್ತೀವಿ. ಇದು ನಗರದ ಶ್ರೀರಾಂಪುರ ರೈಲ್ವೆ ಬ್ರಿಡ್ಜ್ ನ ದುಸ್ಥಿತಿಯನ್ನ ನಾವು ತೋರಿಸ್ತಾ ಹೋಗೋದು. ಬಿರುಕು ಬಿಟ್ಟಿದೆ ಬ್ರಿಡ್ಜ್, ಓಡಾಡೋಕ್ಕೂ ಕೂಡ ಜನ ಆತಂಕ ಪಡುವಂತಹ ಪರಿಸ್ಥಿತಿ. ಈಗಾಗಲೇ ಕಿತ್ಕೊಂಡು ಬರ್ತಾ ಇದೆ ರೈಲ್ವೆ ಬ್ರಿಡ್ಜ್ ನ ಕಾಂಕ್ರೀಟ್. 40 ವರ್ಷದ ಹಳೆಯ ಶ್ರೀರಾಂಪುರ ರೈಲ್ವೆ ಬ್ರಿಡ್ಜ್ ಇದು. ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಭಯ ಆಗುತ್ತೆ. ಒಂದು ಬ್ರಿಡ್ಜ್ ಹೊಸದಾಗಿ ಮಾಡಬೇಕು. ತುಂಬಾ ಹಳೇದಿದು, 60 ವರ್ಷ ಆಗಿದೆ. ಅದು ಮಾಡಬೇಕು ಹೊಸದಾಗಿ. ಅದು 60 ವರ್ಷ ಆಗಿದೆ. ಯಾರು ಹೊಣೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಸರ್ಕಾರನೇ ಹೊಣೆ. ಮಾಡಲೇಬೇಕು. ಅದು ಸರಿ. ಇವಾಗ ಅದು ಬ್ರಿಡ್ಜ್ ಅದಕ್ಕೆ ವಯಸ್ಸಾಗಿದೆ ಅಂದ್ರೆ ಮಾಡಲೇಬೇಕು, ಹೊಸದಾಗಿ ಮಾಡಬೇಕು. ಮೇಡಮ್ ಇದೆ, ಇಲ್ಲೇ ಮನೆ ನಮ್ದು. ಏನೋ ಶ್ರೀರಾಂಪುರ ರೈಲ್ವೆ ಬ್ರಿಡ್ಜ್ ನ ದುಸ್ಥಿತಿ ಯಾವ ರೀತಿಯಾಗಿದೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಅನೇಕ ಬ್ರಿಡ್ಜ್ಗಳು ಶಿಥಿಲಾವಸ್ಥೆಗೆ ತಲುಪಿದೆ. ಇದಕ್ಕೆ ಮತ್ತೊಂದು ಬ್ರಿಡ್ಜ್ ಈಗ ಒಂದು ಸೇರ್ಪಡೆಯಾಗ್ತಿರುವಂತದ್ದು. ಸೊ ನಾನೀಗ ಮಲ್ಲೇಶ್ವರಂನಿಂದ ಒಂದು ರಾಜಾಜಿನಗರ್ ಹೋಗುವಂತಹ ಒಂದು ರಸ್ತೆ ಏನಿದೆ ಅಲ್ಲಿರುವಂತಹ ಈ ಒಂದು ಶ್ರೀರಾಂಪುರ ಬ್ರಿಡ್ಜ್ ಬಳಿ ಇದೀನಿ. ನೀವು ಇಲ್ಲಿಗ ನೋಡ್ತಿದ್ದೀರಾ. ಈ ಒಂದು ಬ್ರಿಡ್ಜ್ ಸುಮಾರು 40 ವರ್ಷಗಳಿಗೂ ಹೆಚ್ಚು ಹಳೆಯದಾದಂತ ಇದು ರೈಲ್ವೆ ಬ್ರಿಡ್ಜ್ ಆಗಿರೋದ್ರಿಂದ ಇಲ್ಲಿ ದಿನನಿತ್ಯ ರೈಲ್ಗಳು ಕೂಡ ಸಂಚಾರ ಮಾಡುತ್ತೆ, ಅಂದ್ರೆ ಈ ಬ್ರಿಡ್ಜ್ ಮೇಲೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ನೀವು ಇಲ್ಲಿಗ ನೋಡ್ತಿದ್ದೀರಾ. ನಾವು ಬ್ರಿಡ್ಜ್ ನ ಒಳಗಡೆ ಬಂದ್ರೆ ಇಲ್ಲಿ ಎಲ್ಲಾ ಮೇಲಿದ್ದಂತಹ ಕಾಂಕ್ರೀಟ್ ಎಲ್ಲಾ ಕೂಡ ಬಿರುಕು ಬಿಟ್ಟು ಇಲ್ಲಿ ಮೇಲೆ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಸೋರ್ತಿದೆ. ಇಲ್ಲಿರುವಂತಹ ಆ ಕಲ್ಲುಗಳು ಕೂಡ ಬಿರುಬಿಟ್ಟಿದೆ. ಸೊ ಇಲ್ಲಿ ದಿನನಿತ್ಯ ಸಾವಿರಾರು ವೆಹಿಕಲ್ಸ್ ಗಳು ಓಡಾಡುತ್ತವೆ, ಹಾಗೆ ಜನರು ಕೂಡ ಓಡಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಬ್ರಿಡ್ಜ್ ಬೀಳುವ ಹಂತದ ಅಂದ್ರೆ ಬೀಳುವ ಸ್ಥಿತಿಗೆ ತಲುಪಿರೋದ್ರಿಂದ ಜನರು ಇಲ್ಲಿ ಆತಂಕಗೊಳಗಾಗಿದ್ದಾರೆ. ಸೊ ಈಗ ಮಳೆಗಾಲ ಬೇರೆ, ಮಳೆ ಬರ್ತಿರೋದ್ರಿಂದ ಮೇಲಿಂದ ಬ್ರಿಡ್ಜ್ ಒಂದು ಪಿಲ್ಲ ಅಂದ್ರೆ ಏನ್ ಕಾಂಕ್ರೀಟ್ ಬಿರುಕ್ಬಿಟ್ಟು ನೀರು ಇಲ್ಲಿ ಬರ್ತಿರುವಂತದ್ದು. ಹೀಗಾಗಿ ಇದು ಎಷ್ಟು ಸೇಫ್ ಅನ್ನುವಂಥದ್ದನ್ನ ಹೇಳಬೇಕಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ಸರಿ ಮಾಡೋದಕ್ಕೆ ಇದು ಮಾಡಬೇಕು. ಓಕೆ, ಇಲ್ಲಿ ಅನೇಕ ಮಹಿಳೆಯರು ಕೂಡ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಂತಹ ವೇಳೆಯಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಇಲ್ಲಿನ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಕೇಳ್ತಿರುವಂತದ್ದು. ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಬ್ರಿಡ್ಜ್ ಅನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ, ಅಂದ್ರೆ ಈಗ ಬಿರುಕು ಬಿಟ್ಟಿರೋದನ್ನ ಮುಚ್ಚೋದಾಗ್ಲಿ, ಅದಕ್ಕೆ ಮತ್ತೆ ಏನಾದ್ರೂ ಒಂದು ಸಿಮೆಂಟಿಂಗ್ ಮಾಡುವಂತಹದ್ದಾಗ್ಲಿ ಕಾರ್ಯ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಮುಂದೆ ಏನಾದ್ರೂ ಅನಾಹುತವಾದ್ರೆ ಇದಕ್ಕೆ ನೇರವಾಗಿ ಒಂದು ಸರ್ಕಾರವೇ ಹೊಣೆಯಾಗಿರುತ್ತೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.